ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಗಸ್ತು ಅರಣ್ಯ ಪಾಲಕರ ಪರೀಕ್ಷೆಯ ನೇಮಕಾತಿಗಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಒಂದೊಂದು ವೀಡಿಯೋಸ್ ಬರ್ತಾ ಇದ್ದಾವೆ. ಇವೆಲ್ಲ ವೀಡಿಯೋಸ್ನ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಈ ಅಪ್ಕಮಿಂಗ್ ಪರೀಕ್ಷೆಗೆ 100% ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಗಸ್ತು ಅರಣ್ಯ ಪಾಲಕರ ಪರೀಕ್ಷೆಯ ನೇಮಕಾತಿಗಾಗಿ ಈ ಆಪ್ಟಿಟ್ಯೂಡ್ ಟೆಸ್ಟ್ ಏನಿರುತ್ತಲ್ಲ, ಸೊ ಈ ಪರೀಕ್ಷೆಗೆ ಆಫ್ಲೈನಲ್ಲಿ ಈಗಾಗಲೇ ಬ್ಯಾಚಸ್ ಆರಂಭ ಆಗಿದ್ದಾವೆ. ಸೊ ಮತ್ತೆ ನೆಕ್ಸ್ಟ್ ಜನವರಿ 1ನೇ ತಾರೀಕಿಂದ ನಿಮಗೆ ಆನ್ಲೈನ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಮ್ಯಾಥ್ಸ್ ಮ್ಯಾಕ್ಸಿಮಮ್ ಕ್ಲಾಸಸ್ನ ನಾವು ಕೊಡ್ತೀವಿ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಸಲ್ಲಿ. ಹಾಗೆ ಟೆಸ್ಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು ಬ್ಯಾಚಸ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಆರ್ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿತಾ ಬನ್ನಿ. ಹಾಗೆ ನೀವಿನ್ನೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫೈ ಆಗ್ತಾ ಬನ್ನಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಯಾವ ರೀತಿ ಸುಲಭವಾಗಿ ಆನ್ಸರ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿರಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಇಲ್ಲಿ ಏನು ಪ್ರಶ್ನೆ ಅಂದರೆ, ಎ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡುತ್ತಾನೆ, ಬಿ ಯು ಎಗಿಂತ 2 ಪಟ್ಟು ಹೆಚ್ಚು ಸಾಮರ್ಥ್ಯ ಹೊಂದಿದ್ದಾನೆ. ಅವರಿಬ್ಬರು ಒಟ್ಟಾಗಿ ಆ ಕೆಲಸವನ್ನು ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಪ್ರಶ್ನೆ ಇದೆ. ಇದು ಟೈಮ್ ಆ್ಯಂಡ್ ವರ್ಕ್ ಅಂತ ಪಾಠ ಬರುತ್ತೆ. ಸೊ ಲಾಸ್ಟ್ 2021 ಕ್ವಶನ್ ಪೇಪರಲ್ಲಿ ಈ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದ್ದಾನೆ. ಅದೇ ಥರದ್ದು ಒಂದು ಕ್ವಶನ್ ನಾನು ಹಾಕ್ಕೊಂಬಿಟ್ಟು ಸೊ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿರಿ, ಎ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 18 ಡೇಸ್ ಅಂತ ಇದೆ. ಎ ಒಬ್ಬನೇ ಒಂದು ಕೆಲಸವನ್ನು 18 ದಿನದಲ್ಲಿ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. 18 ಸಂಖ್ಯೆ ಬರೀತಾ ಇದೆ ನಾನು. ಬಿ ಈಸ್ ಟ್ವೈಸ್ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಎ. ಬಿ ಅನ್ನೋನು ಎಗಿಂತ 2 ಪಟ್ಟು ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದಾನೆ ಅಂದರೆ, ನೋಡಿ, ಬಿ ಅನ್ನೋನು ಎಗಿಂತ 2 ಪಟ್ಟು ವೇಗವಾಗಿ ಆ ಕೆಲಸ ಮುಗಿಸ್ತಾ ಇದ್ದಾನೆ ಅಂತ ಕೊಟ್ಟಿರೋದ್ರಿಂದ ಬಿ ಇದೇ ಕೆಲಸವನ್ನು ಮಾಡಲಿಕ್ಕೆ 2% ಹೆಚ್ಚು ಎಫಿಷಿಯೆಂಟ್ ಅಂತ ಕೊಟ್ಟಿದ್ದಾನೆ. ಅಂದರೆ ನಾವು 2ರಿಂದ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಇಲ್ಲಿ ಹೆಚ್ಚು ಸಾಮರ್ಥ್ಯ ಹೊಂದಿದ್ದಾನೆ ಅಂದರೆ ಕೆಲಸವನ್ನು ಬೇಗ ಮುಗಿಸ್ತಾನೆ ಅಂತ ಅರ್ಥ. ಬಿ ಯು ಎಗಿಂತ 2 ಪಟ್ಟು ಹೆಚ್ಚು ಸಾಮರ್ಥ್ಯ ಹೊಂದಿದ್ದಾನೆ. ಬಿ ಈಸ್ ಟ್ವೈಸ್ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಎ ಅಂದರೆ ಹೆಚ್ಚು ಸಾಮರ್ಥ್ಯ ಹೊಂದಿದ್ದಾನೆ ಅಂದರೆ ಅವನು ಬೇಗ ಕೆಲಸ ಮುಗಿಸ್ತಾನೆ. 2 ಪಟ್ಟು ಎಗಿಂತ 2 ಪಟ್ಟು ಬೇಗ ಕೆಲಸ ಮುಗಿಸ್ತಾನೆ ಅಂದರೆ ಸೊ ಏನ ನಂಬರ್ ಆಫ್ ಡೇಸ್ 18 ಇದೆಯಲ್ಲ, ಅದನ್ನ 2ರಿಂದ ಡಿವೈಡ್ ಮಾಡಿದರೆ 2 1 2 9 18 ಆಗುತ್ತಲ್ಲ. ಬಿ ಅದೇ ಕೆಲಸವನ್ನು ಮಾಡಲಿಕ್ಕೆ 9 ಡೇಸ್ ಬೇಕು ಅಂತ. ಸೊ 9 2 18 ಆಗೋದ್ರಿಂದ ಬಿ ಅನ್ನನ್ನು ಎಗಿಂತ 2 ಪಟ್ಟು ಹೆಚ್ಚು ಎಫಿಷಿಯೆಂಟ್ ಅಂತ ಹೇಳ್ಬೋದು. ಸೊ ಎ ಒಂದು ಕೆಲಸ ಮಾಡಲಿಕ್ಕೆ 18 ದಿನ ಬೇಕು, ಬಿ ಅದೇ ಕೆಲಸ ಮಾಡಲಿಕ್ಕೆ 9 ದಿನ ಬೇಕು. ಅಂದರೆ ಇಲ್ಲಿ ಕೇಳಿರೋದು ಇಫ್ ದೇ ವರ್ಕ್ ಟುಗೆದರ್ ಇನ್ ಹೌ ಮೆನಿ ಡೇಸ್ ದ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಅಂತ ಇದೆ. ಅಂದರೆ ಅವರಿಬ್ಬರು ಒಟ್ಟಾಗಿ ಆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಪ್ರಶ್ನೆ ಕೇಳಿರೋದ್ರಿಂದ ನೀವು ನೋಡ್ರಿ, ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದರೆ ಎ ಪ್ಲಸ್ ಬಿ ಕಂಡುಹಿಡಿಬೇಕು. ಇಬ್ಬರು ಒಟ್ಟಾಗಿ ಆ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಈ 18 ದಿನ ಮತ್ತು ಈ 9 ದಿನ ಏನಿದಾವಲ್ಲ, ಎನ ನಂಬರ್ ಆಫ್ ಡೇಸು, ಬಿನ ನಂಬರ್ ಆಫ್ ಡೇಸ್ ಏನು ಕೊಟ್ಟಿದ್ದಾರಲ್ಲ, ಇವೆರಡೂ ಸಂಖ್ಯೆಗಳನ್ನು ಮೇಲೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಇವೆರಡೂ ಸಂಖ್ಯೆಗಳನ್ನು ಕೂಡಬೇಕು. 18 + 9 ಕೂಡಿದರೆ 27 ಆಗುತ್ತೆ. ಇಬ್ಬರು ಒಟ್ಟಾಗಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಸಿಂಪಲ್ ಮೆಥಡು, ಇವೆರಡೂ ನಂಬರ್ಸ್ನ ಮೇಲ್ಗಡೆ ಗುಣಾಕಾರ ಮಾಡಿ ಕೆಳಗಡೆ ಎರಡೂ ಸಂಖ್ಯೆಗಳ ಸಂಕಲನ ಕೂಡಿದರೆ ಅಡಿಷನ್ ಮಾಡಿದರೆ 27 ಬರುತ್ತಲ್ಲ, 27 ಬರಿಬೇಕು. ಇವಾಗ ನೋಡ್ರಿ, 9 1 9, 9 3 27 ಕ್ಯಾನ್ಸಲ್ ಆಗುತ್ತೆ. ಮತ್ತು 3 1 3, 3 6 18 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಒಂದಿದೆ ಅವಶ್ಯಕತೆ ಇಲ್ಲ, ಮೇಲೆ ಈ 6 × 1 ಗುಣಾಕಾರ ಮಾಡಿದರೆ 6 ಬರುತ್ತಲ್ಲ. ಇಬ್ಬರು ಒಟ್ಟಾಗಿ ಆ ಕೆಲಸ ಮಾಡಲಿಕ್ಕೆ 6 ಡೇಸ್ ಬೇಕಾಗುತ್ತೆ. ಇಲ್ಲಿ ಯಾವ ಆಪ್ಷನಲ್ಲಿ 6 ಡೇಸ್ ಇದೆ ಅಂತ ನೋಡ್ತಾ ಬನ್ನಿ. ಆಪ್ಷನ್ 3rd ಒನ್ನಲ್ಲಿ ಇದೆಯಲ್ಲ 6 ಡೇಸ್, ಇದು ಸರಿ ಉತ್ತರ ಆಗುತ್ತೆ. ಇದು ಗೊತ್ತಾಯ್ತಾ? ಈ ಥರ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬನ್ನಿ, ಏನು ಕ್ವಶನ್ ಕೇಳಿದ್ದಾನೆ ಅಂತ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ನು, ಒಂದು ಮೊಬಲಗು ಸರಳ ಬಡ್ಡಿ ದರದ ಪ್ರಕಾರ 24 ವರ್ಷಗಳಲ್ಲಿ 5 ಪಟ್ಟು ಆಗುತ್ತದೆ. ಹಾಗಾದರೆ ವಾರ್ಷಿಕ ಬಡ್ಡಿಯ ದರ ಎಷ್ಟು ಅಂತ ಕೇಳಿದನು.
A sum of money at simple interest becomes 5 times in 24 years. The rate of interest per annum is ಅಂತ ಇದೆ ನೋಡ್ರಿ. ಒಂದು ಅಮೌಂಟು ಸರಳ ಬಡ್ಡಿಯ ದರದ ಪ್ರಕಾರ 24 ವರ್ಷಗಳಲ್ಲಿ 5 ಪಟ್ಟಾಗುತ್ತೆ ಅಂತ. ಯಾವುದೋ ಒಂದು ಅಮೌಂಟು ಸರಳ ಬಡ್ಡಿಯ ದರದ ಪ್ರಕಾರ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಪ್ರಕಾರ 24 ಇಯರ್ಸಲ್ಲಿ 5 ಟೈಮ್ಸ್ ಆಗುತ್ತೆ, 5 ಪಟ್ಟಾಗುತ್ತೆ ಅಂದರೆ ಹಾಗಾದರೆ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿರಿ, ಆ ಬಡ್ಡಿಯ ದರ ಕಂಡುಹಿಡಿಬೇಕು ನಾವು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವ ರೀತಿ ಸಿಂಪಲ್ಲಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಬರೋಣ. ನೋಡಿ, ಒಂದು ಸರಳ ಬಡ್ಡಿಯ ದರ ಪ್ರಕಾರ 24 ವರ್ಷಗಳಲ್ಲಿ 5 ಪಟ್ಟಾಗುತ್ತೆ ಅಂತ ಕೇಳಿದಾನೆಂದರೆ ಬಡ್ಡಿಯ ದರ ಕಂಡುಹಿಡಲಿಕ್ಕೆ ವೆರಿ ಸಿಂಪಲ್ ಮೆಥಡ್ ಅಂದರೆ ನೋಡ್ರಿ, ಯಾವುದೇ ಅಮೌಂಟು ಸರಳ ಬಡ್ಡಿಯ ದರದ ಪ್ರಕಾರ 5 ಟೈಮ್ಸ್ ಆಗುತ್ತೆ ಅಂದರೆ ಅಲ್ಲಿ 5 ಪಟ್ಟು ಅಂತ ಕೊಟ್ಟಾಗ ನಾವು 400 ಡಿವೈಡ್ ಬೈ ಟಿ ಅಂತ ಬರ್ಕೋಬೇಕು. 400 ಡಿವೈಡ್ ಬೈ ಟಿ ಅಂತ ಬರ್ಕೊಂಡ್ರೆ ನಮಗೆ ಆನ್ಸರು ಈಸಿ ಆಗುತ್ತೆ ನೋಡ್ರಿ. ಸೊ ಯಾವುದೇ ಒಂದು ಅಮೌಂಟು 5 ಟೈಮ್ಸ್ ಆಗುತ್ತೆ ಅಂದರೆ ಅದನ್ನ 400 ಡಿವೈಡ್ ಬೈ ಟಿ ಅಂತ ಬರಿಬೇಕು. ಬಡ್ಡಿಯ ದರ ಕಂಡಿಯೋಕ್ಕೆ ಸಿಂಪಲ್ ಮೆಥಡ್ಡು. ಒಂದು ವೇಳೆ 4 ಪಟ್ಟು ಅಂತ ಕೊಟ್ಟರೆ 300 ಬರಿಬೇಕು, 3 ಪಟ್ಟು ಅಂತ ಕೊಟ್ಟರೆ 200 ಬರಿಬೇಕು, 6 ಪಟ್ಟು ಅಂತ ಕೊಟ್ಟರೆ 500 ಬರಿಬೇಕು. ಇಲ್ಲ 5 ಪಟ್ಟು ಅಂತ ಕೊಟ್ಟಿರೋದ್ರಿಂದ 5ರಲ್ಲಿ 1 ಮೈನಸ್ ಮಾಡಿದರೆ 4 ಅಲ್ಲ, ಹಾಗಾಗಿ 400 ಬೈ ಟಿ ಅಂತ ಹಾಕೊಂಡ್ರೆ ಸೊ ಬಡ್ಡಿಯ ದರ ಎಷ್ಟು ಅಂತ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ಈ 400 ಹಾಗೆ ಅಲ್ಲಿ ಟಿ ಅಂದರೆ ಎಷ್ಟು ವರ್ಷಗಳಲ್ಲಿ 5 ಪಟ್ಟು ಆಗುತ್ತೆ ಅಂತ ಕೊಟ್ಟಿದ್ದಾನೆ, 24 ವರ್ಷಗಳಲ್ಲಿ ಅಂತ ಕೊಟ್ಟಿರೋದ್ರಿಂದ ಕೆಳಗಡೆ 24 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಮೇಲೆ ಯಾವಾರು ಕ್ಯಾನ್ಸಲ್ ಆಗಬಿದ್ದರೆ ಕ್ಯಾನ್ಸಲ್ ಮಾಡಿರಿ, ನಮಗೆ ಆನ್ಸರ್ ಸಿಗುತ್ತೆ. ಸೊ 24 ಮತ್ತು 400 ನಾವು ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ ಅಂದರೆ 6 ಮಗಿಯಿಂದ 6 4 24, ಸಾರಿ 6ರಿಂದ 4ರಿಂದ 4 6 24, ಆಮೇಲೆ ಇದು 4 4 40, 1 0 ಲಾಸ್ಟಿಗೆ ಬರ್ಕೊಂಡ್ರೆ 100 ಬರುತ್ತೆ. ಆಮೇಲೆ 2 3 6, 2 50 100 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 50 ಕೆಳಗಡೆ 3 ಇದೆ ಅಂದರೆ ಈ 3ರಿಂದ 50ನ ನೀವು ಈ ಥರ ಕಿವಿ ಹಾಕ್ಕೊಂಡು ಡಿವೈಡ್ ಮಾಡಿದ್ದೇ ಆದರೆ ಸೊ 3 1 3, ಶೇಷ 2 ಉಳಿಯುತ್ತೆ. 0 ಕೆಳಗೆ ಬರ್ಕೋಬೇಕು. 3 6 18, ಶೇಷ 2 ಬರುತ್ತೆ ಅಂದರೆ ಮೊದಲು ಈ ಭಾಗಲಬ್ಧ 16 ಬರ್ಕೋಬೇಕು. ಶೇಷ 2 ಉಳಿದತ್ತಲ್ಲ, ನೆಕ್ಸ್ಟ್ 2 ಬರಿಬೇಕು ಮೇಲ್ಗಡೆ. ಡಿವೈಡ್ ಬೈ ಎಷ್ಟರಿಂದ ಭಾಗಿಸಿದ್ರಿ, 3ರಿಂದ ಭಾಗಿಸಿದ್ರಲ್ಲ, 3ನ್ನ ಕೆಳಗೆ ಬರ್ಕೊಂಡ್ರೆ ಸೊ ಬಡ್ಡಿಯ ದರ 16 ಇಂಟೀಸ್ 2/3, 16 ಪೂರ್ಣಾಂಕ 3ನೇ 2 ಬರುತ್ತೆ. 16 ಪೂರ್ಣಾಂಕ 3ನೇ 2 ಮಿಶ್ರ ಭಿನ್ನ ರಾಶಿಯಲ್ಲಿದೆ. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ಬರೋಣ. ಒಂದು ತ್ರಿಭುಜದ ಕ್ಷೇತ್ರಫಲವು 250 ಚದರ ಸೆಂಟಿಮೀಟರ್ ಆಗಿದೆ ಮತ್ತು ಅದರ ಪಾದ ಮತ್ತು ಎತ್ತರಗಳ ಅನುಪಾತ 4:5 ಆದರೆ ಅದರ ಎತ್ತರವೆಷ್ಟು ಅಂತ ಕೇಳಿದರು. ಇಫ್ ದ ಏರಿಯಾ ಆಫ್ ಟ್ರ್ಯಾಂಗಲ್ ಈಸ್ 250 ಮೀಟರ್ ಸ್ಕ್ವೇರ್, ಇದು ಚದರ ಮೀಟರು, ಸೆಂಟಿಮೀಟರ್ ಅಲ್ಲ, 250 ಮೀಟರು, ಅಂಡ್ ದ ರೇಷಿಯೋ ಆಫ್ ಬೇಸ್ ಅಂಡ್ ಹೈಟ್ ಈಸ್ 4:5, ದೆನ್ ಫೈಂಡ್ ಇಟ್ಸ್ ಹೈಟ್ ಅಂತ ಇದೆ. ಸೊ ಇಲ್ಲಿ ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೀನಿ, ಒಂದು ತ್ರಿಭುಜವನ್ನು ಡ್ರಾ ಮಾಡ್ತೀನಿ. ಇಲ್ಲಿ ತ್ರಿಭುಜ ಅಂತ ಹೇಳಿದ್ದಾನೆ ಅಂದರೆ ಈ ತ್ರಿಭುಜದ ಕ್ಷೇತ್ರಫಲ ಅಂದರೆ ವಿಸ್ತೀರ್ಣ ಅಂತ ಕರಿತೀವಿ, ಏರಿಯಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆ ಕ್ಷೇತ್ರಫಲ ಅವರೇ ಕೊಟ್ಟಿದ್ದಾರೆ 250 ಚದರ ಮೀಟರ್, ಮೀಟರ್ ಸ್ಕ್ವೇರ್ ಅಂತ ಇಂಗ್ಲೀಷಲ್ಲಿ ಬರಿತೀವಿ. ಆಮೇಲೆ ಅದರ ಪಾದ ಮತ್ತು ಎತ್ತರಗಳ ಅನುಪಾತ ಕೊಟ್ಟಿದ್ದಾನೆ ಅಂದರೆ ನಾನು ಇಲ್ಲಿ ಡಾಟೆಡ್ ಲೈನ್ ಬರಿತೀನಲ್ಲ, ಇದು ಆ ತ್ರಿಭುಜದ ಎತ್ತರ ಆಗಿರುತ್ತೆ. ಇದು ಪಾದ, ಬೇಸ್ ಅಂದರೆ ಇದು ಬೇಸ್ ಅಂತ ತಗೊಳ್ತೀನಿ. ಈ ಪಾದ ಮತ್ತು ಎತ್ತರಗಳ ಅನುಪಾತ 4:5 ಇದೆ ಅಂದರೆ ಈ ಪಾದದ ಅನುಪಾತ 4 ಇರೋದ್ರಿಂದ ಸೊ ಅದನ್ನ 4x ಪಾದ ಇದೆ ಅಂತ ಬರೀಬೇಕು. ಎತ್ತರ 5 ಇದೆ ಅಂದರೆ ಅದರ ಎತ್ತರ 5x ಅಂತ ತಗೊಂಡು ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಇದು ಮೆನ್ಸುರೇಷನ್ ಟಾಪಿಕ್ ಆಗಿರೋದ್ರಿಂದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದ್ದರೆ ನೀವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ನೋಡಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರೀತೀವಿ. ಹಾಫ್ ಇಂಟು ಬಿ ಅಂದರೆ ಬೇಸು, ಹೆಚ್ ಅಂದರೆ ಹೈಟ್. ಇದು ಪಾದ, ಇದು ಎತ್ತರ ಅಂತ ಅರ್ಥ. ಸೊ ತ್ರಿಭುಜದ ವಿಸ್ತೀರ್ಣ ಅವರೇ ಕೊಟ್ಟಿದ್ದಾರೆ 250. ಈ ಎ ಜಾಗದಲ್ಲಿ 250 ಬರ್ಕೊಂಡು ಈಕ್ವಲ್ ಟು ರೈಟ್ ಸೈಡಲ್ಲಿ 1/2 ಬರ್ಕೊಂಡು, ಬಿ ಅಂದರೆ ಪಾದ 4x ಇದೆ, 4x ಬರ್ಕೊಂಡು ಇಂಟು ಹೆಚ್ ಅಂದರೆ ಇಲ್ಲಿ ಎತ್ತರ 5x ಕೊಟ್ಟಿದ್ದಾನಲ್ಲ, ನೀವು 5x ಬರ್ಕೊಂಡು ಸಿಂಪ್ಲಿಫೈ
ಮಾಡಿರಿ. 2 1 2 2 2 4 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಇಲ್ಲಿ 250 ಇದೆಯಲ್ಲ, 250 ಹಾಗೆ ಬರ್ಕೊಳ್ರಿ. 1 × 2 2, 2 × 5 10 ಆಗುತ್ತೆ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬರುತ್ತೆ ನೋಡಿ. ಇಲ್ಲಿರೋ 0 ಇಲ್ಲಿರೋ 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಒಂದು ಅವಶ್ಯಕತೆ ಇಲ್ಲ. ಈ 25ನ ನಾವು 5 ಸ್ಕ್ವೇರ್ ಅಂತ ಬರ್ಕೋಬೋದು, ಯಾಕಂದರೆ ರೈಟ್ ಸೈಡಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇರೋದ್ರಿಂದ. ಎರಡು ಕಡೆ ಘಾತ 2 ಕ್ಯಾನ್ಸಲ್ ಮಾಡಿದಾಗ ಎಕ್ಸ್ = 5 ಬರುತ್ತೆ. ಇದರಲ್ಲಿ ನಾವೇನು ಕಂಡುಹಿಡಿಬೇಕು ಅಂದರೆ ಅದರ ಎತ್ತರವೆಷ್ಟು ಅಂತ ಕಂಡುಹಿಡಿಬೇಕು. ಎತ್ತರ 5x ಅಂತ ತಗೊಂಡಿದ್ದೀವಿ. ಇಲ್ಲಿ ಎಕ್ಸ್ನ ಬೆಲೆ 5 ಅಂತ ಸಿಕ್ಕಿರೋದ್ರಿಂದ ಎಚ್ ಅಂದರೆ ಎತ್ತರ 5x, 5 × ಈ ಎಕ್ಸ್ ಬೆಲೆ 5 ಅಂತ ಬರ್ಕೊಳ್ರಿ. 5 × 5 ಎಷ್ಟು ಬರುತ್ತೆ? 25 ಬರೋದ್ರಿಂದ ಈ ತ್ರಿಭುಜದ ಎತ್ತರ 25 ಮೀಟ್ರ್ ಇದೆ. ಮೊದಲನೇ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ಒಂದು ಆಯತದ ಉದ್ದವನ್ನು 25% ಹೆಚ್ಚಿಸಲಾಗಿದ್ದು ಅದರ ಅಗಲವನ್ನು ಎಷ್ಟು % ಕಡಿಮೆ ಮಾಡಿದರೆ ವಿಸ್ತೀರ್ಣದಲ್ಲಿ ಏನೂ ಬದಲಾವಣೆ ಉಂಟಾಗುವುದಿಲ್ಲ ಅಂತ ಕೇಳಿದ್ದಾನೆ. ಆಯತದ ಉದ್ದವನ್ನು 25% ಹೆಚ್ಚಿಸಿ ಅಗಲವನ್ನು ಎಷ್ಟು % ಕಡಿಮೆ ಮಾಡಿದರೆ ವಿಸ್ತೀರ್ಣದಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿರಿ, ಈ ಥರ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾನೆ. ಇದನ್ನು ವೆರಿ ಸಿಂಪಲ್. ನೀವು ಆಯತ ಬರೆಯೋ ಅವಶ್ಯಕತೆ ಇಲ್ಲ, ಉದ್ದ ಅಗಲ ಅದೇನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಆಯತದ ಉದ್ದವನ್ನು 25% ಹೆಚ್ಚಿಗೆ ಮಾಡಿದ್ದಾನೆ ಅಂದರೆ ಈ 25%ನ್ನು ನಾವು ಭಿನ್ನರಾಶಿ ರೂಪದಲ್ಲಿ 1/4 ಕಾಲು ಭಾಗದಷ್ಟು ಅಂತ ಬರಿಬೋದು. ಸೊ ಹಾಗಾದರೆ ಇದು ಎಷ್ಟು % ಕಡಿಮೆ ಮಾಡಬೇಕು ಅಂತ ಕಂಡುಹಿಡಿಬೇಕು ಅಂದರೆ ಈ ಮೇಲಿರೋ 1ನ್ನ ಹಾಗೆ ಬರ್ಕೊಂಡು ಈ 1 + 4ನ್ನು ಕೂಡ್ರಿ, ಕೆಳಗಡೆ 5 ಆಗುತ್ತೆ. 1/4 ಅಂದರೆ ಇದು ಮೇಲಿರೋ ನ್ಯೂಮರೇಟರ್ 1 ಹಾಗೆ ಬರ್ಕೊಂಡು 1 + 4 5 ಬರ್ಕೊಂಡು ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ ಎಷ್ಟು % ಅದರ ಅಗಲವನ್ನು ಕಡಿಮೆ ಮಾಡಿದರೆ ವಿಸ್ತೀರ್ಣದಲ್ಲಿ ಏನೂ ಚೇಂಜಸ್ ಆಗಲ್ಲ ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. ವೆರಿ ಸಿಂಪಲ್ ಮೆಥಡಲ್ಲಿ. ಇವಾಗ ನೋಡ್ರಿ, 5 2 10 ಕ್ಯಾನ್ಸಲ್ ಆಗುತ್ತೆ. ಈ 0 ಪಕ್ಕ ಬರ್ಕೋಬೇಕು. 1 × 20 ಅಂದರೆ 20 ಬರುತ್ತೆ ಅಲ್ಲ. ಸೊ ಉದ್ದವನ್ನು 25% ಹೆಚ್ಚಿಗೆ ಮಾಡಿದ್ದಾರೆ, ಆದರೆ ಅಗಲವನ್ನು 25% ಕಡಿಮೆ ಮಾಡಿದರೆ ಅದರ ವಿಸ್ತೀರ್ಣದಲ್ಲಿ ಏನೂ ಬದಲಾವಣೆ ಉಂಟಾಗಲ್ಲ. ದೇರ್ ಇಸ್ ನೋ ಚೇಂಜಸ್ ಅಂತ ಹೇಳ್ತೀವಿ. ಆಪ್ಷನ್ ಸೆಕೆಂಡ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ಬರೋಣ. 2 ವೃತ್ತಗಳ ವ್ಯಾಸವು ಕ್ರಮವಾಗಿ 14 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆದರೆ ಆ 2 ವೃತ್ತಗಳ ನಡುವಿನ ಪ್ರದೇಶದ ವಿಸ್ತೀರ್ಣವು ಎಷ್ಟು ಅಂತ. The diameter of 2 concentric circles are 14 centimeter and 12 centimeter. The area of the region between them ಅಂತ ಕ್ವಶನ್ ಕೇಳಿದ್ದಾನೆ. 2 ವೃತ್ತಗಳ ವ್ಯಾಸಗಳು ಅಂತ ಕೊಟ್ಟಿದ್ದಾನೆ ಅಂದರೆ ನೋಡ್ರಿ, 1 ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ, ಅದ್ರ ಒಳಗಡೆ ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಇವೆರಡು ಸರ್ಕಲ್ಸ್ ಆದವು. ಸೊ ಒಂದಿದು ಆ ವೃತ್ತದ ಏನಾಗುತ್ತೆ? ಕೇಂದ್ರ ಬಿಂದು ಆಗುತ್ತೆ. ನೋಡ್ರಿ, ವೃತ್ತದ ಕೇಂದ್ರ ಬಿಂದು, ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತೀನಿ. 2 ವೃತ್ತಗಳ ವ್ಯಾಸ ಅಂತ ಕೊಟ್ಟಿದ್ದಾನೆ. ಇಂಗ್ಲೀಷಲ್ಲಿ ಡಯಾಮೀಟರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಒಂದು ವೃತ್ತದ ವ್ಯಾಸ 14 ಸೆಂಟಿಮೀಟ್ರ್ ಇದೆ ಅಂದರೆ ಆ ವೃತ್ತದ ತ್ರಿಜ್ಯ, ಆ ಹೊರಗಿನ ವೃತ್ತದ ತ್ರಿಜ್ಯ R ಅಂತ ತಗೊಂತೀನಿ. ವ್ಯಾಸ 14 ಕೊಟ್ಟಾಗ ತ್ರಿಜ್ಯ ಇದರ ಅರ್ಧದಷ್ಟಿರುತ್ತೆ, ಅಂದರೆ 7 ಸೆಂಟಿಮೀಟ್ರ್ ತ್ರಿಜ್ಯ ಇರುತ್ತೆ. ಅದೇ ರೀತಿ ಇನ್ನೊಂದು ವೃತ್ತದ ವ್ಯಾಸ 12 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಅಂದರೆ ಈ ಒಳಗಿನ ವೃತ್ತದ ತ್ರಿಜ್ಯ ಅಂದರೆ r ತಗೊಂತೀನಿ. 12 ಸೆಂಟಿಮೀಟ್ರ್ ವ್ಯಾಸ ಇದೆ ಅಂದರೆ 12ರ ಅರ್ಧ ಅಂದರೆ 6 ಸೆಂಟಿಮೀಟ್ರ್ ತ್ರಿಜ್ಯ ಇರುತ್ತೆ. 6 ಸೆಂಟಿಮೀಟ್ರ್ ಬರಿಬೇಕು. ನೋಡಿರಿ, ರೇಡಿಯಸ್ 7 ಸೆಂಟಿಮೀಟ್ರ್, ಒಂದು 6 ಸೆಂಟಿಮೀಟ್ರ್ ಇದೆ ಅಂದರೆ ಈ 2 ವೃತ್ತಗಳ ನಡುವೆ ಇರೋ ಜಾಗ ಇದೆಯಲ್ಲ, ಈ ಜಾಗದ ವಿಸ್ತೀರ್ಣ. 2 ವೃತ್ತಗಳ ನಡುವೆ ಇಲ್ಲಿ ಜಾಗ ಇದೆಯಲ್ಲ, ನಾನು ಗೆರೆ ಎಳಿತಾ ಅದನ್ನೆಲ್ಲ, 2 ವೃತ್ತಗಳ ನಡುವೆ ಇರ್ತಕ್ಕಂಥ ಈ ಜಾಗದ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ ಇವೆರಡನ್ನ ನಾವು ಏಕಕೇಂದ್ರೀಯ ವೃತ್ತಗಳು ಅಂದರೆ 2 ವೃತ್ತಗಳಿಗೆ ಒಂದೇ ಕೇಂದ್ರ ಇದೆ, ಬೇರೆ ಬೇರೆ ತ್ರಿಜ್ಯ ಇರೋದ್ರಿಂದ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀನಿ. ಸೊ ಈ 2 ವೃತ್ತಗಳ ನಡುವೆ ಇರ್ತಕ್ಕಂಥ ಈ ಪ್ರದೇಶದ ವಿಸ್ತೀರ್ಣ ಬೇಕು ಅಂದರೆ ನೋಡಿರಿ, ಆ ಒಳಗಿನ ಜಾಗದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. A = π × R² - r² ಅಂತ ಬರೀತೀನಿ. R² ಅನ್ನೋದು ಹೊರಗಿನ ವೃತ್ತದ ತ್ರಿಜ್ಯ, r ಅನ್ನೋದು ಒಳಗಿನ ವೃತ್ತದ ತ್ರಿಜ್ಯ ಅಂತ ಕರಿತೀವಿ. ಸೊ ಇಲ್ಲಿ ಪೈ ವ್ಯಾಲ್ಯೂ ಆಪ್ಷನಲ್ಲಿ ಪೈ ಅಂತಲೇ ಇದೆ. ನೀವೇನು ಪೈ ವ್ಯಾಲ್ಯೂ ಬರೆಯೋಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ, ಪೈ ಹಾಗೆ ಬರ್ಕೋಬೇಕು. R ಅಂದರೆ R ಅಂದರೆ 7 ಇದೆಯಲ್ಲ, 7² ಬರಿತೀನಿ, ಮೈನಸ್ r ಅಂದರೆ 6 ಅಲ್ಲ, 6² ಬರಿಬೇಕು.
ಸೊ ಈ ಪೈ ಹಾಗೆ ಅಲ್ಲಿ 7 ಸ್ಕ್ವೇರ್ ಅಂದರೆ 49 ಆಗುತ್ತೆ, 6 ಸ್ಕ್ವೇರ್ ಅಂದರೆ 36 ಆಗುತ್ತೆ. 49ರಲ್ಲಿ 36 ಮೈನಸ್ ಮಾಡಿದ್ರೆ 13 ಬರುತ್ತಲ್ಲ, ನಾವು 13 ಪೈ ಅಂತ ಬರಿಬೋದು. ಸೊ ಈ ಎರಡೂ ವೃತ್ತಗಳ ನಡುವಿನ ಜಾಗದ ವಿಸ್ತೀರ್ಣ 13 ಪೈ ಚದರ ಮೀಟರ್ಗಳಾಗುತ್ತೆ. 13 ಪೈ ಮೀಟರ್ ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನಲ್ಲ, 13 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 13 ಪೈ ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಆಪ್ಷನ್ 3 1 ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ವೆರಿ ಸಿಂಪಲ್ಲಾಗೆ ಸಾಲ್ವ್ ಮಾಡ್ಬೋದು. ಈ ಐಡಿಯಾಸ್ ಎಲ್ಲ ನಿಮಗೆ ಮೆನ್ಸುರೇಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ. ನೋಡಿರಿ, ಇವೆಲ್ಲ ಪಾಠಗಳು ಮೆನ್ಸುರೇಷನ್ ಟಾಪಿಕ್ಸ್ ಇವನ್ನೆಲ್ಲ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಟಾಪಿಕ್ ವೈಸು ಯಾವ್ಯಾವ ಆಬ್ಜೆಕ್ಟ್ ಕೊಟ್ಟರೆ ಏನು ಫಾರ್ಮುಲಾಸ್ ಇದಾವೆಲ್ಲ ನಿಮಗೆ ಡೀಟೇಲಾಗಿ ಬರೆಸಿ ಈ ಥರ ಲೆಕ್ಕಗಳನ್ನು ಹೇಳ್ಕೊಡ್ತೀವಿ. ಬಟ್ ಇದು ಯೂಟ್ಯೂಬಲ್ಲಿ ಸೊ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ಘನದ ಘನಫಲ 512 ಚದರ ಸೆಂಟಿಮೀಟ್ರ್ ಇದೆ. ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ. ದ ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ 512 ಸೆಂಟಿಮೀಟರ್ ಸ್ಕ್ವೇರ್. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಒಂದು ಘನ ಅಂದ ತಕ್ಷಣ ನಾವು ಘನ ಅಂದರೆ ಕ್ಯೂಬ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಘನ ಅಂದರೆ ಆಲ್ಸ್ ಎಡ್ಜಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಎಲ್ಲ ಮುಖಗಳು ಚೌಕಾಕಾರದಲ್ಲಿದ್ದಾವೆ. ಒಂದು ಘನಕ್ಕೆ 6 ಮುಖಗಳಿರ್ತವೆ. ಈ ಎಲ್ಲ ಮುಖಗಳು ಚೌಕಾಕಾರದಲ್ಲಿರ್ತವೆ. ಇದನ್ನು ಕ್ಯೂಬ್ ಅಂತ ಕರಿತೀವಿ, ಕನ್ನಡದಲ್ಲಿ ಘನ ಅಂತ ಕರಿತೀವಿ. ಸೊ ಒಂದು ಘನದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಎ ಕ್ಯೂಬ್ ಅಂತ ಬರಿತೀವಿ. ನೋಡ್ರಿ, ಇದು ಪ್ರತಿಯೊಂದು ಸೈಡು ಒಂದೇ ಮೆಜರ್ಮೆಂಟನ್ನು ಹೊಂದಿರ್ತವೆ. ಉದ್ದ, ಅಗಲ, ಎತ್ತರ ಎಲ್ಲವೂ ಸೇಮ್ ಇರ್ತವೆ. ಘನ ಅಂದಮೇಲೆ ಘನದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಎ ಕ್ಯೂಬ್ ಅಂತ ಬರಿತೀವಿ. ಸೊ ಇದು ಘನಫಲ ಅಂದರೆ ವಿ ಈಕ್ವಲ್ ಟು ಎ ಕ್ಯೂಬ್ ಅಂತ ಇದೆ ಅಂದರೆ ನೋಡ್ರಿ, ಇಲ್ಲಿ ಘನಫಲವನ್ನು ಅವರೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಘನಫಲವನ್ನು ಕೊಟ್ಟಾಗ ನಾವೇನು ಮಾಡಬೇಕು ಅಂದರೆ ಒಂದು ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು. ನೋಡ್ರಿ, ಇಲ್ಲಿ ಘನಫಲ 512 ಚದರ ಸೆಂಟಿಮೀಟ್ರ್ ಕ್ಯೂಬ್ ಇದು, ಮೀಟ್ರ್ ಕ್ಯೂಬ್ ಇದು. ಸೊ 512 ಕೊಟ್ಟಿದ್ದಾನೆ. ಇಲ್ಲಿ ಎ ಕ್ಯೂಬ್ ಇದೆ ಅಂದರೆ ರೈಟ್ ಸೈಡಲ್ಲಿ ಕ್ಯೂಬ್ ಇದೆ ಅಂದರೆ ಯಾವ ನಂಬರಿಗೆ ಕ್ಯೂಬ್ ಹಾಕಿದ್ರೆ 512 ಆಗುತ್ತೆ ಅಂದರೆ 8ರ ಘನ ಅಂದರೆ 512 ಆಗುತ್ತೆ. 512ನ ನಾವು 8 ಕ್ಯೂಬ್ ಅಂತ ಬರ್ಕೋಬಹುದು. ಯಾಕಂದರೆ 8ನ 3 ಬಾರಿ ಹಾಕೊಂಡು ಗುಣಾಕಾರ ಮಾಡಿದರೆ 8 8 64 ಇಂಟು 8 512 ಆಗುತ್ತೆ. ರೈಟ್ ಸೈಡಲ್ಲಿ ಎ ಕ್ಯೂಬ್ ಇದೆ, ಎರಡು ಕಡೆ ಕ್ಯೂಬ್ ಕ್ಯಾನ್ಸಲ್ ಮಾಡಿದರೆ ಎ ಈಕ್ವಲ್ ಟು 8 ಅಂದರೆ ಈ ಗಣದ ಪ್ರತಿಯೊಂದು ಹಂಚು ಅಂದರೆ ಪ್ರತಿಯೊಂದು ಬಾಹು ಅಥವಾ ಬದಿ 8 ಸೆಂಟಿಮೀಟರ್ ಇರುತ್ತೆ ಅಂತ. ಸೊ ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಸರ್ಫೇಸ್ ಏರಿಯಾ ಅಂದರೆ 6a² ಅಂತ ಬರಿತೀವಿ. ಯಾಕಂದರೆ ಒಂದು ಮುಖ ಚೌಕಾಕಾರದಲ್ಲಿರುತ್ತೆ, ಚೌಕದ ವಿಸ್ತೀರ್ಣ a². ಆ ಥರದ 6 ಮುಖಗಳಿರೋದ್ರಿಂದ 6a² ಅಂತ ಬರಿತೀನಿ. ಸೊ ಇಲ್ಲಿ 6 ಬರ್ಕೊಂಡು ಎ ಅಂದರೆ ಇಲ್ಲಿ 8 ಇದೆಯಲ್ಲ, 8² ಅಂತ ಬರಿಬೇಕು. ಸೊ ಇಲ್ಲಿ 6 ಹಾಗೆ ಅಲ್ಲಿ 8² ಅಂದರೆ 64 ಆಗುತ್ತೆ. ಇವೆರಡು ಗುಣಾಕಾರ ಮಾಡಿರಿ. ಸೊ 64 ಇಂಟು 6 ಅಂದರೆ 384 ಬರುತ್ತೆ. 384 ಚದರ ಸೆಂಟಿಮೀಟ್ರ್ ಅನ್ನೋದು ಈ ಗಣದ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. 384 ಚದರ ಸೆಂಟಿಮೀಟ್ರು. 4ನೇ ಆಪ್ಷನಲ್ಲಿ ಇದೆಯಲ್ಲ, ಅದು ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರಲಿ. ಇಲ್ಲಿ ಅನುಪಾತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಎ ಅನುಪಾತ ಬಿ 2:3 ಅಂತ ಕೊಟ್ಟಿದ್ದಾನೆ. 5a - 2b ಇಷ್ಟು a + 3bನ ಅನುಪಾತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ, ಎ ಇದ್ದತ್ರ ನೀವು 2 ಹಾಕ್ಬೇಕು, ಬಿ ಇದ್ದತ್ರ ಇಲ್ಲಿ 3 ಬರಿತಾ ಹೋಗ್ಬೇಕು. ಇಲ್ಲಿ 5a ಇದೆ ಅಂದರೆ 5 ಇಂಟು a ಅಂದರೆ 2 ಅಂತ, -2 ಇಂಟು ಬಿ ಅಂದರೆ ಬಿನ ಅನುಪಾತ 3 ಇದೆಯಲ್ಲ, 3 ಬರ್ಕೋಬೇಕು. ಸೊ ಇವಾಗ ಇಷ್ಟು ಇದೆ, ಇಷ್ಟು ಹಾಕಿ ಎ ಅಂದರೆ ಎಷ್ಟಿದೆ 2 ಇದೆ, 2 ಬರಿಬೇಕು. ಪ್ಲಸ್ 3 ಇಂಟು ಬಿ ಅಂದರೆ 3 ಬರಿತೀನಿ. 5 ಇಂಟು 2 10, 2 ಇಂಟು 3 6, 10 - 6 ಅಂದರೆ 4 ಬರುತ್ತೆ. ನೋಡ್ರಿ, 5 2 10 -2 3 6, 10 - 6 ಅಂದರೆ 4 ಬರುತ್ತೆ. ಇಲ್ಲಿ 2 ಪ್ಲಸ್ 3 ಇಂಟು 3 9 ಆಗುತ್ತೆ. 9 + 2 ಅಂದರೆ 11 ಬರುತ್ತೆ. ಇವುಗಳ ಅನುಪಾತ 4:11 ಆಗುತ್ತೆ. 3ನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ.
ನೋಡಿ, ಎ ಅನುಪಾತ ಬಿ 4:5, ಬಿ ಮತ್ತು ಸಿನ ರೇಷು 7:8 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಎಗೂ ಮತ್ತು ಸಿಗೂ ಇರ್ತಕ್ಕಂಥ ಅನುಪಾತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಈ ಥರ ಪ್ರಶ್ನೆ ಕೊಟ್ಟಾಗ ಒಂದು ಸಿಂಪಲ್ ವಿಧಾನ ಹೇಳ್ಕೊಡ್ತೀನಿ. ಎ ಅನುಪಾತ ಬಿ, ಎ:ಬಿ ಅನ್ನೋದು 4:5 ಅಂತ ಕೊಟ್ಟಿದ್ದಾನೆ. ಅದೇ ಥರ ಬಿ ಅನುಪಾತ ಸಿ ಅನ್ನೋದು ಎಷ್ಟು ಕೊಟ್ಟಿದ್ದಾನೆ ಅಂದರೆ 7:8 ಅಂತ ಕೊಟ್ಟಿದ್ದಾನೆ ಅಂತ, 7:8. ಹಾಗಾದರೆ ಈ 3 ಅಕ್ಷರಗಳ ಅನುಪಾತ ಫಸ್ಟ್ ಒಟ್ಟಿಗೆ ಕಂಡಿಬೇಕು ಅಂದರೆ ಇಲ್ಲಿರೋ ಸೆಕೆಂಡ್ ಲೆಟ್ರ್, ಇಲ್ಲಿರೋ ಫಸ್ಟ್ ಲೆಟ್ರ್ ಸೇಮ್ ಇರ್ಬೇಕು ಕಂಡೀಷನ್. ಸೊ ಇಲ್ಲಿ ಮೊದಲನೇ ಅಕ್ಷರ ಎ ಇದೆ, ಎ ಬರ್ಕೊಳ್ಳೋಣ. ಇಲ್ಲಿ ಬಿ ಕಾಮನ್ ಇದೆ ಅಂದರೆ ಬಿ ಬರೆಯೋಣ. ಇಲ್ಲಿ ಲಾಸ್ಟ್ನೇ ಅಕ್ಷರ ಸಿ ಬರ್ಕೊಂಡು ಆ 3 ಅಕ್ಷರಗಳ ಅನುಪಾತ ಫಸ್ಟ್ ಒಟ್ಟಿಗೆ ಕಂಡಿಡ್ಕೊಂಡ್ರೆ ಯಾವ್ದು ಬೇಕಾದರೂ ಆನ್ಸರ್ ಬರೀಬೇಕು. ಅದು ಯಾವ ಥರ ಅಂದರೆ ನೋಡ್ರಿ, ಈ ಥರ ರಿವರ್ಸ್ ಎನ್ ಶೇಪಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಸ್ಟ್ರೈಟ್ ಲೈನ್ ಏನು ಹೇಳುತ್ತೆ ಅಂದರೆ 4, 7 ಗುಣಾಕಾರ ಮಾಡಿರಿ ಅಂತ. 4 × 7 ಅಂದರೆ 28 ಆಗುತ್ತೆ, 28 ಬರ್ಕೊಳ್ರಿ. ಈ ಕ್ರಾಸ್ ಲೈನ್ ಏನು ಹೇಳುತ್ತೆ ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿರಿ ಅಂತ ಹೇಳುತ್ತೆ. 7 × 5 ಅಂದರೆ 35 ಬರುತ್ತೆ, 35 35 ಬರಿಬೇಕು. ಈ ಸ್ಟ್ರೈಟ್ ಲೈನ್ ಹೇಳುತ್ತೆ ಅಂದರೆ ಈ 5 8 ಮಲ್ಟಿಪ್ಲೈ ಮಾಡಿರಿ, 5 8 40 ಬರುತ್ತೆ ಅಂತ. ಸೊ ಇದರಲ್ಲಿ ಏನ ಅನುಪಾತ ಮತ್ತು ಸಿನ ಅನುಪಾತ ಮಾತ್ರ ಸಪ್ರೇಟ್ ಬರೆಯೋಣ. ಏನ ಅನುಪಾತ ಫಸ್ಟ್ ನಂಬರ್ 28, ಸಿನ ಅನುಪಾತ ಅಂದರೆ ಲಾಸ್ಟ್ ನಂಬರ್ 40 ಬರ್ಕೊಳ್ರಿ. ಈ 28 40 4 ಮಗ್ಗಿಂದ ಡಿವೈಡ್ ಆಗ್ತವೆ. 4 7 28, 4 40 ಕ್ಯಾನ್ಸಲ್ ಆಗಿ ಆ ಎ ಮತ್ತು ಸಿಗಳ ಅನುಪಾತ 7:10 ಬರುತ್ತೆ. ಮೂರನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. a² + b² ಬೆಲೆ 80, ಎ ಬಿನ ಬೆಲೆ 32. ಹಾಗಾದರೆ 1/a + 1/b ಬೆಲೆ ಕಂಡುಹಿಡಿಬೇಕು. ಇದು ಕಂಡೀಷನಲ್ ಐಡೆಂಟಿಟೀಸ್, ನಿಬಂಧಿತ ನಿತ್ಯ ಸಮೀಕರಣಗಳು ಅಥವಾ ಬೈಜಿಕ ಸಮೀಕರಣಗಳು ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಲ್ಲಿ a² + b² = 80, ಎ ಬಿ = 30 ಆಗಿದೆ ಅಂದರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಏನಂದರೆ a + b² ಫಾರ್ಮುಲಾ ಗೊತ್ತಿದೆಯಲ್ಲ, ಈ ಫಾರ್ಮುಲಾ ಪ್ರಕಾರ a + b² ಅಂದರೆ a² + b² + 2ab ಅಂತ ಬರಿತೀವಲ್ಲ, ಈ ಫಾರ್ಮುಲಾ ಪ್ರಕಾರ ಇಲ್ಲಿ ಕೊಟ್ಟರೆ ನಾವು ಸಂಖ್ಯೆಗಳನ್ನು ಬರಿತಾ ಹೋದರೆ ನೋಡ್ರಿ, a + b ಇವೆಲ್ಲ ಗೊತ್ತಿಲ್ಲ, ಹಾಗೆ ಬರ್ಕೊಳ್ರಿ. a + b² a² + b² ಇದ್ದತ್ರ 80 ಬರಿಬೇಕು. ಇಲ್ಲಿ a² + b² ಇದೆ ಅಂದರೆ 80 ಬರಿತೀನಿ. +2 × ಎ ಬಿ ಇದ್ದತ್ರ ಇಲ್ಲಿ 32 ಹಾಕ್ರಿ ಅಂತ ಹೇಳಿದಾನೆ, 32 ಬರಿತಾ ಇದ್ದಾನೆ. ಸೊ ಇವಾಗ 80 ಪ್ಲಸ್ 2 × 32 ಗುಣಾಕಾರ ಮಾಡಿದರೆ 64 ಬರುತ್ತೆ. ಇವೆರಡೂ ಕೂಡಿದರೆ 144 ಬರುತ್ತೆ. ಇಲ್ಲಿ a + b² ಇದೆಯಲ್ಲ, ಜಸ್ಟ್ ಬರೀ a + b ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಈ ಸ್ಕ್ವೇರ್ ತೆಗಿತೀವಿ ಅಂದರೆ ಸ್ಕ್ವೇರ್ ರೂಟ್ ಹಾಕಂದ್ರೆ a + b ಬೆಲೆ ಎಷ್ಟು ಬರುತ್ತೆ ಅಂದರೆ 144ಕ್ಕೆ ವರ್ಗಮೂಲ ಅಂದರೆ 12 ಬರುತ್ತೆ. 12 ಬರಿಬೇಕು. ಸೊ ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಇಲ್ಲಿ 1/a + 1/b ಬೆಲೆ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಕೇಳಿರೋದು 1/a + 1/b ಬೆಲೆ ಎಷ್ಟು ಅಂತ ಕೇಳಿದಾಗ ನಾವು ಈ ಡಿನಾಮಿನೇಟರ್ 2 ಗುಣಾಕಾರ ಮಾಡ್ತೀನಿ. a × b ಅಂದರೆ ಎ ಬಿ ಅಂತ ಬರ್ಕೊಂಡು ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಊರೇ ಗುಣಾಕಾರ. b × 1 ಅಂದರೆ b ಅಂತ ಅರ್ಥ, a × 1 ಅಂದರೆ a ಅಂತ ಅರ್ಥ. ನೋಡಿ ಇಲ್ಲಿ a + b ಅಂದ್ರೆ ಒಂದೇ, b + a ಅಂದ್ರೆ ಒಂದೇ. ಈ a + b ಬೆಲೆ ಇಲ್ಲಿ 12 ಅಂತ ಗೊತ್ತಿದೆ, 12 ಬರಿಬೇಕು. ಅದೇ ಥರ ಎ ಬಿ ಬೆಲೆ ಇಲ್ಲಿ 32 ಅಂತ ಇದೆಯಲ್ಲ, 32 ಬರ್ಕೊಂಡು ಲೆಕ್ಕ ಮಾಡ್ಕೋಬೇಕು. ಇದು 4 3 12, ಇದು 4 8 32 ಕ್ಯಾನ್ಸಲ್ ಆಗಿ ಅದರ ಬೆಲೆ 3/8 ಬರುತ್ತೆ. 3/8 ಆಗುತ್ತೆ. 3/8 ಅಂತಕ್ಕಂಥದ್ದು ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪರೀಕ್ಷೆಗೆ 600 ಹುಡುಗರು ಮತ್ತು 400 ಹುಡುಗಿಯರು ಕುಳಿತಿದ್ದು 60% ಹುಡುಗರು ಮತ್ತು 50% ಹುಡುಗಿಯರು ಪಾಸಾಗಿದ್ದಾರೆ. ಹಾಗಾದರೆ ಫೇಲ್ ಆದ ಶೇಕಡವಾರು ವಿದ್ಯಾರ್ಥಿಗಳೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಇದು ಪರ್ಸೆಂಟೇಜ್ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಲ್ಲಿ ಒಂದು ಎಕ್ಸಾಮಲ್ಲಿ ಬಾಯ್ಸ್ ಎಷ್ಟಿದ್ದಾರೆ ಅಂದರೆ 400 ಜನ ಬಾಯ್ಸ್ ಇದ್ದಾರೆ ಅಂತ, 400 ಜನ ಬಾಯ್ಸ್ ಇದ್ದಾರೆ. ಗರ್ಲ್ಸ್ ಎಷ್ಟಿದ್ದಾರೆ ಅಂದರೆ, ಸೊ ನೋಡಿರಿ, ಬಾಯ್ಸ್ 400 ಅಲ್ಲ, ಸಾರಿ, ಎಷ್ಟಿದ್ದಾರೆ ಅಂದರೆ 600 ಇದ್ದಾರೆ. ಬಾಯ್ಸ್ ಎಷ್ಟಿದ್ದಾರೆ ಅಂದರೆ 600 ಅಂತ ಕೊಟ್ಟಿದ್ದಾನೆ ಬಾಯ್ಸು. ನೋಡ್ರಿ, ಇಲ್ಲಿ 600 ಬಾಯ್ಸ್ ಇದ್ದಾರೆ, 400 ಜನ ಗರ್ಲ್ಸ್ ಇದ್ದಾರೆ ಅಂತ, 400 ಜನ ಗರ್ಲ್ಸ್ ಇದ್ದಾರೆ ಅಂತ.
ಟೋಟಲ್ 600 ಜನ ಬಾಯ್ಸ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ, ಗರ್ಲ್ಸ್ 400 ಜನ ಅಟೆಂಡ್ ಮಾಡಿದ್ದಾರೆ. ಇದರಲ್ಲಿ 60% ಬಾಯ್ಸು ಪಾಸ್ ಆಗಿದ್ದಾರೆ ಅಂತ. 60% ಪಾಸ್ ಆಗಿದ್ದಾರೆ ಅಂದರೆ ಇನ್ನು 40% ಬಾಯ್ಸು ಫೇಲ್ ಆಗಿದ್ದಾರೆ ಅಂತ ಅರ್ಥ. 600ಕ್ಕೆ 40% ಅಂದರೆ ನೋಡ್ರಿ, 6 4 24 ಅಲ್ಲ, 240 ಬಾಯ್ಸು ಫೇಲ್ ಆಗಿದ್ದಾರೆ ಅಂತ. 60% ಪಾಸ್ ಆಗಿದ್ದಾರೆ ಅಂದರೆ ಇನ್ನು 40% ಫೇಲ್ ಆಗಿದ್ದಾರೆ ಅಂದರೆ ಫೇಲ್ ಆಗಿರೋ ಬಾಯ್ಸು 240 ಅಂತ. ಅದೇ ರೀತಿ ಗರ್ಲ್ಸ್ ನೋಡ್ರಿ, 50% ಗರ್ಲ್ಸ್ ಪಾಸ್ ಆಗಿದ್ದಾರೆ ಅಂದರೆ ಇನ್ನು 50% ಗರ್ಲ್ಸ್ ಫೇಲ್ ಆಗಿದ್ದಾರೆ. ಅಂದರೆ ಫೇಲ್ ಆಗಿರೋ ಗರ್ಲ್ಸ್ ಅಂದರೆ 400ಕ್ಕೆ 50% ಅಂದರೆ ಅರ್ಧ ಅಂತ. 4 20 ಅಲ್ಲ, 200 ಗರ್ಲ್ಸ್ ಫೇಲ್ ಆಗಿದ್ದಾರೆ ಅಂತ. ನೋಡಿ, ಇಲ್ಲಿ ಫೇಲ್ ಆಗಿರೋ ಬಾಯ್ಸ್ 240, ಫೇಲ್ ಆಗಿರೋ ಗರ್ಲ್ಸ್ 200. ಅಂದರೆ ಫೇಲ್ ಆಗಿರೋ ಟೋಟಲ್ ಸ್ಟೂಡೆಂಟ್ಸ್ ಬೇಕಂದರೆ ಇವೆರಡೂ ಕೂಡ್ರಿ 240 + 200 ಅಂದರೆ 440 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಟೋಟಲ್. ಸೊ ಹಾಗಾದ್ರೆ ಫೇಲ್ ಆಗಿರೋ ಪರ್ಸೆಂಟೇಜ್ ಕೇಳಿದ್ದಾನೆ, ಪರ್ಸೆಂಟೇಜ್ ಆಫ್ ಫೇಲ್ಡ್ ಸ್ಟೂಡೆಂಟ್ಸ್ ಕೇಳಿದ್ದಾನೆ. ಅಂದರೆ ಟೋಟಲ್ ಫೇಲ್ ಆಗಿರೋ ಸಂಖ್ಯೆ 440 ಫೇಲ್ ಆಗಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳಂದರೆ 600 ಬಾಯ್ಸು 400 ಗರ್ಲ್ಸ್ ಅಲ್ಲ, 1000ಕ್ಕೆ 440 ಆದರೆ 100ಕ್ಕೆ ಎಷ್ಟು ಫೇಲ್ ಆಗಿದ್ದಾರೆ ಅಂತ ಕಂಡುಹಿಡಿಬೇಕು. ನೋಡಿ, 2 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 1ರಿಂದ 44 ಭಾಗಾಕಾರ ಮಾಡಿದಾಗ 44 ಬರೋದ್ರಿಂದ ಟೋಟಲಿ 44% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ನೋಡ್ರಿ, ಈ ಥರ ಪ್ರಶ್ನೆಗಳು ಕೇಳಿದರೆ ಆನ್ಸರ್ ಮಾಡೋ ವಿಧಾನಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಟಾಪಿಕ್ ವೈಸು ಸಿಲೆಬಸ್ ವೈಸು ಪಾಠಗಳು ಬೇಕಾದರೆ ಮತ್ತೊಮ್ಮೆ ಹೇಳ್ತೀನಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಬ್ಯಾಚಸ್ ಆರಂಭ ಆಗಿದ್ದಾವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಸೊ ಇಲ್ಲಿ 9071673831 ಅಥವಾ ಲಾಸ್ಟಿಗೆ 32 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಆನ್ಲೈನ್ ಕ್ಲಾಸಸ್ ಕೂಡ ಜನವರಿ 1st ವೀಕಿಂದ ಆರಂಭ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಕ್ಕೆ ತಮ್ಮಲ್ಲಿರೋ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ.